ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಲಗಿಸಿ ಇಲ್ಲೊಂದು ಪಿಲ್ಲು, ಅಲ್ಲೇ ರೆಡ್ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ ನೋಡಿ, ಅಲ್ಲೊಂದು ಪಿಲ್ಲು, ಇಲ್ಲೊಂದು ಪಿಲ್ಲು ಹಾಕಿ ಎಲ್ಲ ಕಡೆ 3 ಕಡೆನೂ ಒಂದೊಂದು ಪಿಲ್ಲು ಹಾಕಿ ಮಲಗಿಸಿ ಹೋಗ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ. ಹೊರಗಡೆ ಬಾ, ಈ ಬೆಡ್ಶೀಟ್ ಎಲ್ಲ ಆಮೇಲೆ ಅವಳಿಗೆ ಒತ್ತಬಾರ್ದು. ಆ ಕಡೆ ನಾನೇ ಮಲಗಿದ್ರೆ ಇನ್ನೂ ಫೀಲ್ ಇರಲಿ ಅಂತ ಪಕ್ಕದಲ್ಲಿ ಕೊಟ್ಟಿರ್ತೀನಿ. ಹಾಗಾಗಿ ಮಡ್ಚಾಕಿಲ್ಲ. ಯಪ್ಪ ದೇವರೇ, ಎಷ್ಟು ಮೆಸ್ಸಿ ಆಗಿದೆ ಅಂದರೆ ಮನೆ ನೋಡೋಕ್ಕಾಗ್ತಿಲ್ಲ. ಇನ್ನೂ ಅನ್ನ ಮಾಡಿಲ್ಲ, ಸಾಂಬಾರಿದೆ. ಆಲ್ರೆಡಿ ನೆನ್ನೆ ಸಾಂಬಾರೇ ಇದೆ. ಬೇಜಾರೇನಪ್ಪ ಅಂತ ಹೇಳಿದ್ರೆ, ಕಾಳು ಇಷ್ಟು ಅವನಿಗೆ ಅದರಲ್ಲಿ ಒಂದು ಕಾರ್ನರ್ ಮಾಡಿದ್ದೀನಿ ಅಷ್ಟೇ ನೋಡಿ, ಒಂದೇ ಒಂದು ಕಾರ್ನಲ್ಲಿ, ಅದು ಕೂಡ ಉಳ್ಕೊಂಡಿದೆ ನೋಡಿ. ಇವಾಗ ಈ ಕಾಳು ಅಷ್ಟೇ, ಇದನ್ನ ಎಣ್ಣೆ ಒಗ್ಗರಣೆ ಮಾಡಿದ್ದು ಇದೆ. ಇನ್ನೂ ಒಂದು ಹೆಸರು ಬೇಳೆ ಉಳ್ಕೊಂಡಿದೆ. ಒಬ್ಬಟ್ಟೇನು ಖಾಲಿ ಆಗ್ಬಿಡ್ತು, ಒಬ್ಬಟ್ಟು ಖಾಲಿ ಆಯಿತು. ಒಬ್ಬಟ್ಟು ನೋಡಲಿ, ರಾಗುಗೆ ಅಂತ ಮೆಣಸಿನ್ಕಾಯಿ ಹಾಕದೆ ತೆಗೆದಿಟ್ಟಿದ್ದೆ. ಇದು ಕೂಡ ಹಾಗೆ ಉಳ್ಕೊಂಡಿದೆ. ನೋಡೋಣ, ಇದನ್ನ ತೊಳೆದುಬಿಟ್ಟು ಬಾಯ್ಲ್ ಮಾಡಿ ಏನಾದ್ರು ಮಾಡೋಕ್ಕಾಗುತ್ತಾ, ಸ್ವೀಟ್ ಏನಾದ್ರು ಮಿಕ್ಸ್ ಮಾಡಿಬಿಟ್ಟು ಅಂತ ನೋಡ್ತೀನಿ. ಇದು ಉಳ್ಕೊಂಡಿದೆ, ಇದನ್ನೇನೆ ಕುಡಿಬೋದು, ತೊಂದರೆ ಇಲ್ಲ. ಸಾಂಬಾರಿದೆ. ನಾನು ಉಳಿದಿರುವಂತಹ ಹೆಸರುಬೇಳೆ ಮತ್ತು ಕಡಲೆಬೇಳೆ ಎರಡರಿಂದ ನಾನು ಕೋಸಂಬರಿ ಮಾಡಿದ್ದು. ಅದು ಉಳಿದಿರೋದ್ರಲ್ಲಿ ನಾನೇನು ಮಾಡಿದೆ, ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ಅದನ್ನು 1 ವಿಷಲ್ ಹಾಕಿಸ್ಕೊಂಡು, 1 ಅಥವಾ 2 ವಿಷಲ್ ಹಾಕಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅನಂತರ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿ ಆ ನೀರಿಗೆ ಮತ್ತು ಬೆಂದಿರೋಂತಹ ಹೆಸರುಬೇಳೆ ಕಡಲೆಬೇಳೆನ ಹಾಕಿ ಒಂದು ಸ್ವಲ್ಪ ಕಾಯಿ, ಗಸಗಸೆ, ಏಲಕ್ಕಿ ಎಲ್ಲ ರುಬ್ಕೊಂಡು ಹಾಕಿ ಹೆಸರುಬೇಳೆ ಪಾಯಸ ಥರ ಮಾಡ್ಕೊಂಡಿದ್ದೀನಿ. ಬಟ್ ಆದರೆ ಅದಕ್ಕಿಂತ ಇನ್ನೂ ಖಾರ ತಿನ್ನೋರು ಇನ್ನೂ ಒಳ್ಳೆ ಅಡ್ವಾಂಟೇಜು ವಡೆ ಮಾಡ್ಕೋಬೋದು. ನಮ್ಮಮ್ಮ ಹೇಳ್ಕೊಟ್ರು. ಆಮೇಲೆ ನನಗೆ ನೀವು ವಡೆ ಮಾಡಿಬಿಡ್ಬಾರ್ದಾ ಅಂತ ಹೇಳಿದ್ರು. ನನಗೆ ಅದ್ರ ಐಡಿಯಾ ಇರಲಿಲ್ಲ ನಿಜವಾಗ್ಲೂ. ಅದನ್ನು ಚೆನ್ನಾಗಿ ರುಬ್ಕೊಂಡು, ಅದ್ರ ಜೊತೆಗೆ ಬೇಕು ಅಂದರೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಬೋಂಡ ಥರ ಹೇಗೆ ನಾವು ಕಲಿಸ್ತೀವಿ ಆ ಥರ ಕಲಸಿ ಎಣ್ಣೆಗೆ ಬಿಟ್ಟರೆ ಸಖತ್ತಾಗಿರುವಂತಹ ಕಡಲೆಬೇಳೆ ವಡೆ ಆಗುತ್ತಂತೆ. ಹೆಸರುಬೇಳೆ ವಡೆ ಥರ ಮಾಡ್ಕೋಬೋದಂತೆ. ಸೊ ಅದನ್ನೊಂದು ಹೇಳಿದ್ರು. ನೀವೇನಾದರೂ ಈ ಥರ ಉಳಿದಿದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡಬಹುದು. ಮಾತಾಡ್ತಾನೆ ಇರ್ತೀನಿ. ತುಂಬ ಮೆಸ್ಸಿ ಆಗಿದೆ. ಎಲ್ಲ ರೆಡಿ ಮಾಡಬೇಕು. ಇನ್ನು ಅನ್ನ ಕೂಡ ಆಗಿಲ್ಲ, ಸಾಂಬಾರು ಆಗಿದೆ. ಪಾತ್ರೆಗಳೆಲ್ಲ ತುಂಬಿಟ್ಟಿದ್ದೀನಿ. ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಡೈಲಿ ವ್ಲಾಗು ಮಾಡ್ತಾ ನೆಕ್ಸ್ಟ್ ನಿಮ್ಮ ಜೊತೆ ಸಿಗ್ತೀನಿ. ಈ ಪೋಲಿ ಇವಾಗ ಎದ್ಬಿಟ್ಟಿದೆ. ಎತ್ಕೊಂಡು ಓಡಾಡಿಸ್ಬೇಕು, ಸ್ವಲ್ಪ ಡೈಜೆಷನ್ ಆಗಬೇಕು, ಬರ್ಫಿಂಗ್ ಮಾಡಬೇಕು. ಸುಮ್ಮನೆ ಯಾವಾಗಲೂ ಮಲಗಿರ್ತಾರೆ ಅಂತ ಮಲಗಿಸಿದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಅದಕ್ಕೆ ಇವಳನ್ನ ಎತ್ಕೊಂಡೆ, ಬಟ್ಟೆಗಳೆಲ್ಲ ಎತ್ಕೊಂಡು ಹೋಗಿ ರೂಮ್ಗೆ ಹಾಕೋಣ, ಮಡ್ಚೋದು ಆಮೇಲೆ ಮಡ್ಚ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಇವಳು ಎತ್ಕೊಂಡಂಗೂ ಆಗುತ್ತೆ, ಬಟ್ಟೆ ಮಡ್ಚಿದಂಗೂ ಆಗುತ್ತೆ, ಸರಿ ಬಟ್ಟೆ ಎತ್ಕೊಂಡಂಗೂ ಆಗುತ್ತೆ. ಅವನಂತೂ ಯಪ್ಪ ಕ್ಯಾಮ್ರಾ ಮಾಡಿ ಹೇಳ್ತೀನಿ. ಇಲ್ಲಿ ಬಟ್ಟೆ ವಾಷಿಂಗ್ ಹಾಕಿದ್ದೀನಿ, ಇನ್ನೊಂದಷ್ಟು ಒಣಗಾಕಬೇಕು. ಇವನು ನೋಡಿ ಎಲ್ಲ ಹೆಂಗೆ ಚೆಲ್ಲಿದ್ದಾನೆ. ಎಷ್ಟು ಎತ್ತಿಟ್ರು, ಎಷ್ಟು ಮೇಲಕ್ಕೆ ಎತ್ತಿಡ್ತೀನಿ ಅಂತ ಹೇಳಿದ್ರು, ಬೈದರು, ಹೊಡೆದ್ರು. ಹಿಂಗೇ ಮಾಡೋದು. ತಿಂದ ಅಲ್ಲಿಡು ಮಾತಾಡ್ತಾ ಇದ್ರೆ ಆಗಲ್ಲ, ಕೆಲಸ ಮಾಡೋಣ. ಮೊದಲೇ ಹೇಳ್ದಾಗೆ ಇದನ್ನೆಲ್ಲ ಚೆನ್ನಾಗಿ ಈರುಳ್ಳಿ ಒಗ್ಗರಣೆ ಮಾಡಿದ್ದೆಲ್ಲ ತೆಗೆದು ಇಟ್ಟಿದ್ದೀನಿ. ನಾನು ತಿಂದು ನೋಡಿದೆ, ಆಲ್ರೆಡಿ ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ. ನನ್ನ ಮಗನಿಗೂ ಕೂಡ ಕೊಟ್ಟಿದ್ದೆ. ಇದು ಹಾಳಾಗಿಲ್ಲ. ಅದು ಕಾಯಿ ಹಾಕಿರ್ತೀವಲ್ಲ, ಅದು ಕಾಯಿ ಹಾಳಾಗ್ಬಿಟ್ಟಿರುತ್ತೆ ಅಷ್ಟೇ. ಇದನ್ನೆಲ್ಲ ತೊಳೆದಾದ್ಮೇಲೆ ಇವಾಗ ಚೆನ್ನಾಗಿದೆ. ನಾನು ನನ್ನ ಮಗ ಇಬ್ಬರು ತಿಂತಾ ಇದ್ದೀವಿ. ಇನ್ನೊಂದು ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಕೋಸಂಬರಿ ಅಂತ ತೋರಿಸಿದ್ನಲ್ವ, ಅದನ್ನೆಲ್ಲ ಇದ್ರಲ್ಲೂ ಕೂಡ ಅಷ್ಟೇ ನೋಡಿ ನೀಟಾಗಿ ತೊಳೆದಿಟ್ಟಿದ್ದೀನಿ. ಸುಮ್ಮನಿರು ಪಾಪು. ನೋಡಿ ನೀಟಾಗಿ ಏನೂ ಇರಬಾರ್ದು ಹಂಗೆ ತೊಳೆದಿಟ್ಟಿದ್ದೀನಿ. ಇವಾಗ ಕುಕ್ಕರ್ಗೆ ಹಾಕಿ ಇದನ್ನು ಬಾಯ್ಲ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲನ ಕರಗಿಸ್ಕೊಂಡು ಆಮೇಲೆ ಇದನ್ನು ಹಾಕಿ ಒಂಥರ ಪಾಯಸ ಥರ ಮಾಡ್ಕೊಳ್ಳೋಣ ಅಂತ. ಕಾಯಿ ಕೂಡ ಇದೆ. ಇದನ್ನು ಪಾಯಸ ಮಾಡಿಬಿಟ್ಟು ತೋರಿಸ್ತೀನಿ. 1 ಅವರು ಟೆನ್ಷನ್ ಆಗೋಯ್ತು. ಅವಳು ಮನಗಿಸ್ಲಾ ಇವನು ಮನಗಿಸ್ಲಾ ಅಂತ. ನೋಡಿ ಇವನು ತೂಗ್ತಾ ಇದ್ದೀನಿ, ಇವಳು ಒಳಗೆ ಸ್ಟಾರ್ಟ್ ಮಾಡಿದ್ಲು. ಅದೇ ತಾನೇ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೆ. ಇವನು ಸ್ನಾನ ಮಾಡಿಸಿ ಮಲಗಿಸ್ದೆ. ನೋಡಿ ಮಾತು ಕೇಳ್ಕೊಂಡೆಂದು ಹೇಳ್ಬಿಡ್ತಾ ಇದ್ದಾಳೆ. ಸೊ ಇವರಿಬ್ಬರು ಈ ಥರ ಒಟ್ಟಿಗೆ ಮಲ್ಕೊಂಡ್ರೆ ನಂಗೆ ನಿಜವಾಗ್ಲೂ ಒಂದು 1/2 ಅವರ್ 1 ಅವರ್ ಫ್ರೀ ಆದಂಗೆ ಆಗುತ್ತೆ. ಬಟ್ ಒಬ್ಬನ್ನ ತೂಗಿ ಮಲಗಿಸೋ ಅಷ್ಟರಲ್ಲಿ ಇನ್ನೊಬ್ಬಳಿಗೆ ಅರ್ಧ ನಿದ್ದೆ ಆಗಿರುತ್ತೆ. ಇವಳನ್ನ ಫಸ್ಟ್ ಮಲಗಿಸಿದ್ರೆ ಅವನಿಗೆ ತೂಗಿ ಮಲಗಿಸೋ ತನಕ ಇವಳಿಗೆ ಅರ್ಧ ನಿದ್ದೆ ಆಗಿರುತ್ತೆ. ಅವನು ಫಸ್ಟ್ ಮಲಗಿಸಿದ್ರೆ ಇವಳು ಮಲಗಿಸೋಷ್ಟಲ್ಲ ಅವ್ನಿಗೆ ಅರ್ಧ ನಿದ್ರೆ ಆಗಿರುತ್ತೆ. ಸೊ ಇಬ್ಬರಲ್ಲೊಬ್ಬರು ಬೇಗ ಎದ್ದೇಳ್ತಾರೆ, ಪರವಾಗಿಲ್ಲ. ಬಟ್ 1/2 ಅವರ್ 1 ಅವರ್ ಆದರೂ ನನಗೆ ರಿಲೀಫ್ ಸಿಗುತ್ತೆ.
ಸೊ ಆವಾಗ ನಾನೊಂದು ಸ್ವಲ್ಪ ಮೊಬೈಲ್ ನೋಡ್ಕೊಂಡು ನಿಧಾನಕ್ಕೆ ಊಟ ಮಾಡ್ಬೋದು. ಸೊ ಊಟ ಮಾಡಿಕೊಂಡು ನಿಧಾನಕ್ಕೆ ಮೊಬೈಲ್ ನೋಡಿಕೊಂಡು ಒಂದು 10 ನಿಮಿಷ ಕುಂತ್ಕೊಂಡಿದ್ದು, ಹಿಂದೆಯೇ ಸ್ನಾನ ಮಾಡ್ಕೊಂಡು ಬಂದುಬಿಡೋಣ ಇನ್ನೂ ಎದ್ದಿಲ್ವಲ್ಲ ಅಂತ ಹೇಳಿ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಪಾಪು ಎದ್ಲು. ಇವಾಗ ಏನಾಯಿತು ಅಂದರೆ, ಇವಾಗ ತಾನೇ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ. ಸ್ನಾನಕ್ಕೆ ಹೋಗ್ಬೇಕಾದ್ರೆ ಏನು ಥಿಂಕ್ ಮಾಡಿದೆ ನೋಡಿ, ಪಾಪು ಇಲ್ಲಿ ಮಲಗಿದ್ಲು ಈ ಥರ ಸುತ್ತ ಕಡೆ ಎಲ್ಲ ದಿಂಬ ಹಾಕಿದ್ದೀನಿ. ಮೇಲೆಲ್ಲ ಅವಳು ಬೀಳಲ್ಲ, ಕೆಳಗಡೆ ಹೊರಳಿದ್ರು ಆ ಕಡೆ ಹೊರಳಬೇಕು, ಇಲ್ಲ ಈ ಕಡೆ ಹೊರಳಬೇಕು, ಹಿಂಗೆ ಮಲಗಿಸಿದ್ದೀನಿ. ಜೊತೆಗೆ ಈ ಸಾಯೋಗ್ರನ್ನ ಕೂರಿಸಿದ್ದೀನಿ ವಿತ್ ಕಡಲೆ. ತೋರಿಸು ಕಡಲೆನ. ಈ ಥರ ಕಡಲೆ ಕೊಟ್ಟು ಕೂರಿಸಿದ್ದೀನಿ, ತಿನ್ಲಿ ಅಂತ ಕೂರಿಸ್ಬಿಟ್ಟು ಹೋದೆ. ನನಗೇನಾಯಿತು, ಮೊಬೈಲ್ ಕೊಟ್ಟು ಕೂರಿಸ್ದೆ. ನಾನು ಯೂಶ್ವಲಾಗಿ ಮೊಬೈಲ್ ಕೊಡಲ್ಲ, ಬೆಂಗಳೂರಲ್ಲಿದ್ದರೆ ಟಿ ವಿ ಮಾತ್ರ ತೋರಿಸೋದು, ಮೊಬೈಲ್ ಕೊಡೋಕ್ಕೆ ಹೋಗಲ್ಲ. ಬಟ್ ಇವತ್ತೇ ಫಸ್ಟ್ ಟೈಮು ನಾನೇನು ಮಾಡಿದೆ, ನನ್ನ ಮೊಬೈಲ್ನೇ ಆನ್ ಮಾಡಿಕೊಟ್ಬಿಟ್ಟು ನೀರು ಕುಡಿ, ನನ್ನ ಮೊಬೈಲ್ನೇ ಆನ್ ಮಾಡಿಕೊಟ್ಬಿಟ್ಟು ಕಡಲೆಕಾಳು ಕೊಟ್ಬಿಟ್ಟು ತಿನ್ನೋಕ್ಕೆ ಅಂತ ಹೋದೆ. ನನ್ನ ಬಾತ್ರೂಮ್ಗೆ ಹೋದ್ಮೇಲೆ ಫ್ಲ್ಯಾಶ್ ಆಯಿತು, ಮಗು ತುಂಬ ಅಳ್ತಾ ಇದ್ದಾಳೆ. ನನಗೆ ಬಾತ್ರೂಮ್ಗೆ ಹೋಗಿ ಪುಟ್ಟಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಏನಂತ ಭಯ ಆಯಿತು ಅಂದರೆ, ಕಾಳೇನಾದರೂ ಅವ್ನು ಬಾಯಿಗೆ ಹಾಕ್ಬಿಟ್ರೆ ಅಂತ ಫುಲ್ಲು ಟೆನ್ಷನ್ ಆಗೋಯ್ತು. ಏನು ಸ್ನಾನ ಮಾಡುತ್ತೋ ಏನೋ ನನಗೆ ಗೊತ್ತಿಲ್ಲ, ಎದ್ದೋ ಬಿದ್ದೋ ಅಂತ ಓಡ್ ಬಂದೆ. ಸ್ನಾನನೂ ಮಾಡೋಕ್ಕಾಗಿಲ್ಲ, ಏನೂ ಇಲ್ಲ ನೋಡಿ. ನನ್ನ ಮೈಂಡು ಫಸ್ಟೇ ಹಂಗೆ ಅಟ್ಲೀಸ್ಟ್ ಅಂದ್ಕೊಂಡಿದ್ರೆ ನಾನು ಹಿಂಗೆ ಮಲಗಿಸ್ತಾನೆ ಇರಲಿಲ್ಲ. ಅಟ್ಲೀಸ್ಟ್ ಅವಳನ್ನ ಇಲ್ಲಿ ಎಲ್ಲ ಮಲಗಿಸಿ ನಾನು ಅವನ್ನ ಟಿ ವಿ ಮುಂದೆ ಕೂರಿಸಿ ಹೋಗ್ತಿದ್ದೆ. ನನಗೆ ಇನ್ ಕೇಸ್ ಅವಳು ಏನಾದರೂ ಹತ್ತಿರ ಇದು ಮಾಡಿದ್ರೆ ಅವನು ಅಮ್ಮ ಅಂತ ಕೂಗ್ಲಿ, ಅವಾಗಾದ್ರೂ ನಾನು ನೋಡಿ ಬರ್ಬೋದು ಅಂತ ಇವನ್ನ ಭಾರಿ ದೊಡ್ಡ ಮನುಷ್ಯ, ದೊಡ್ಡ ಪಾಪು ಅಂತ ಅಂದ್ಕೊಂಡು ಕೂರಿಸ್ಬಿಟ್ಟು ಹೋದೆ. ಬಟ್ ಆಮೇಲೆ ಫ್ಲ್ಯಾಶ್ ಆಯಿತು. ಬಟ್ ಅವಳು ಕೊಟ್ಟಿದ್ದೆ, ಅವಳು ಈ ಥರ ಆಟ ಆಡೋಕ್ಕೆ ಕೊಟ್ಟಿದ್ರೆ ಅವಳು ಹೊರಳೋದು ಇನ್ನೊಂದು ಮಾಡೋದು ಏನೂ ಮಾಡಲ್ಲ. ಅವಳು ನೋಡಿ ಕೈಯಲ್ಲೇ ಇಟ್ಕೊಂಡಿದ್ದಾಳೆ ಒಂದು ಆಟದ ಸಾಮಾನು, ಇನ್ನೊಂದೆರಡು ಇಲ್ಲಿ ಇಟ್ಟಿದ್ದೆ, ಹೊರಳಿದ್ರು ಅವಳು ಕೈಗೆ ಸಿಗಬೇಕು ಹಂಗೆ. ಅಯ್ಯೋ ದೇವ್ರೇ, ನನಗೆ ತಲೆ ಕೆಟ್ಟೋಯ್ತಪ್ಪ. ಇನ್ನು ಮಾತ್ರ ಕೆಲಸ ಮುಗ್ದಿಲ್ಲ. ಇವಾಗ ಎಷ್ಟು ಗೊತ್ತಾ ಟೈಮು? 5:15. ಆಲ್ಮೋಸ್ಟ್ ಸಂಜೆ 5:15 ಆಗಿದೆ ಅಲ್ಲ. ಇನ್ನೇನು ಮಾಡೋದು ಅಂತ ಹೇಳಿ ಅವನ್ನ ಸ್ವಲ್ಪ ಹೊತ್ತು ಅಲ್ಲೇ ಮಲ್ಕೊಂಡು ಒಂದು 5 ಗಂಟೆವರೆಗೂ ಎಲ್ಲರೂ ಸೇರಿಕೊಂಡು ಒಳ್ಳಾಡ್ಕೊಂಡು ಇದು ಮಾಡಿದ್ವಿ. ಯಾಕೆಂದರೆ ನನಗೆ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ. ನಂಗೆ ತುಂಬ ಏನಾಗಿತ್ತು ಇವತ್ತು ಬೆಳಗ್ಗೆಯಿಂದ. ನೆನ್ನೆ ಹಬ್ಬದ್ದು ಮಾಡಿದ್ದೆಲ್ಲ ಉಳಿದಿರೋದು ಎಲ್ಲ ಎತ್ತಿಟ್ಟಿರೋದು, ಫ್ರಿಡ್ಜ್ ಇಕ್ಕಿರೋದು, ಮತ್ತು ದೇವ್ರ ಮನೇಲಿ ಪೂಜೆ ಎಲ್ಲ ಮಾಡಿಸಿದ್ವಲ್ಲ, ಅದು ಕೂಡ ಏನೂ ಮಾಡಿಸಿರ್ಲಿಲ್ಲ. ಅದು ಕೂಡ ಏನು ಎತ್ತಿಟ್ಟಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಎತ್ತಿಡಬೇಕಿತ್ತಲ್ವ ಅಂತ ಹೇಳಿ ಅದನ್ನು ಕೂಡ ಎಲ್ಲ ಅರೇಂಜ್ ಮಾಡಬೇಕಿತ್ತಲ್ಲ ಅಂತ ಹೇಳಿ ಸಾಕಾಯಿತು ಫುಲ್ಲು. ಸೊ ಹಾಗಾಗಿ ಒಂದು ಹಾಫ್ ಆನ್ ಅವರ್ 1 ಅವರ್ ಮಲ್ಗೋಣ ಅಂತ ಅಂದ್ಕೊಂಡೆ. ಬಟ್ ಖಂಡಿತ ಮಲ್ಗೋಕ್ಕಾಗಲಿಲ್ಲ. ಇವಾಗ ಏನಕ್ಕೆ ಇಲ್ಲಿ ಬಕೆಟ್ ಇಟ್ಟಿದ್ದೀನಿ ಅಂತಂದರೆ ನೋಡಿಲಿ, ಆಲ್ರೆಡಿ ಬಟ್ಟೆಗಳು ವಾಶ್ ಮಾಡಾಗಿದೆ. ಮಲಗಿ ರೆಸ್ಟ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ರೆಸ್ಟ್ ತಗೊಳಕ್ಕಾಗಲಿಲ್ಲ. ಎದ್ಬಿಟ್ರು ಇಬ್ಬರು, ಇನ್ನಿಬ್ಬರು ಎದ್ರಲ್ಲ, ಇನ್ನೇನು ಮಾಡೋದು ಅಂತ ಹೇಳಿ ಅಲ್ಲೇ ಒಂದು ಅರ್ಧ ಗಂಟೆ ಸುಮ್ಮನೆ ಹಾಸಿಗೆ ಮೇಲೆ ಓಡಾಡಿದ್ದಾಯ್ತು ಅಷ್ಟೇ. ನೋಡಿ ಇನ್ನು ಅಷ್ಟೆಲ್ಲ ಕಿರ್ಚಾಡ್ತಾ ಇದ್ದಾಳೆ ಅವಳು. ಇದನ್ನು ಒಣಗಾಕಬೇಕು. ಇಲ್ಲಿ ಆಲ್ರೆಡಿ ಬೆಳಗ್ಗೆ ತೋರಿಸಿದ್ದದ್ದು ಎಲ್ಲ ಇದು ಒಗೆದು ತೊಗೊಂಡು ಬಂದು ಹಾಕಿದ್ದೀನಿ. ಇದನ್ನು ಮಡಚಿ ಹಾಕಬೇಕು. ಈಗ ಒಂದಷ್ಟು ಬೆಳ್ಳಿ ಸಾಮಾನುಗಳು, ನೆನ್ನೆ ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ದೀಪ ಎಲ್ಲ ಹಂಗೆ ಎತ್ತಿಟ್ಟಿದ್ದೀನಿ. ನಾನೇ ತೊಳಿಬೇಕು, ಕೆಲಸದವ್ರ ಹತ್ರ ತೊಳ್ಸೋದಿಲ್ಲ. ಸೊ ನಾನೇ ತೊಳಿಬೇಕು. ಇದು ನೆನ್ನೆ ಹಾಕ್ಕೊಂಡಿದ್ದು ಸೀರೆ ಬಿಸಿಲಿಗೆ ಹಾಕಿದ್ದೆ, ತಂದಿಟ್ಟಿದ್ದೀನಿ. ಇದನ್ನು ವಾಶ್ ಮಾಡಿ ಅಲ್ಲ, ಜಸ್ಟ್ ಬಿಸಿಲಿಗೆ ಹಾಕಿದ್ದೆ, ಎತ್ತಿಡಬೇಕು. ಇದನ್ನು ಮಡಚಬೇಕು, ಒಣಗಾಕಬೇಕು. ಇನ್ನು ದೇವ್ರ ಮನೆ ಪೂಜೆ ಮಾಡಬೇಕು. ಇವತ್ತು ಗುರುವಾರ, ಇನ್ನೂ ಪೂಜೆ ಆಗಿಲ್ಲ. ನೆನ್ನೆದೆಲ್ಲ ನೋಡಿ ಹಾಗೆ ಇದೆ. ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಇವಾಗ ಜಸ್ಟು ಪೂಜೆ ಮಾಡಬೇಕು. ಆಮೇಲೆ ಅಡುಗೆ ಮನೆಯಲ್ಲಿ ಒಂದಷ್ಟು ಪಾತ್ರೆಗಳು ಎತ್ತಾಕಿದೆ. ಈ ಪಾತ್ರೆ ಎತ್ತಾಕಕ್ಕೆ ಹೋಗೇ ಅವಳು ಎದ್ದೇಳಿದ್ದು. ಒಂಚೂರು ಸೌಂಡ್ ಆದರೂ ಎದ್ದೇಳ್ಬಿಡ್ತಾಳೆ. ಸೊ ಇನ್ನೂ ಒಂದಷ್ಟು ಪಾತ್ರೆ ಎತ್ತಿಡೋದಿದೆ. ಇದೆಲ್ಲ ಎತ್ತಿಟ್ಟು ಒಂದು ಲೋಟ ಕಾಫಿ ಕುಡಿದು ಇವನಿಗೆ ಒಂದು ಲೋಟ ಹಾಲಿಟ್ಟು ಎಲ್ಲ ಮಾಡೋ ಅಷ್ಟರಲ್ಲಿ ಖಂಡಿತವಾಗ್ಲೂ 6:30 ಆಗುತ್ತೆ. ಇನ್ನು 1 ಅವರ್ ಟೈಮ್ ಬೇಕೇ ಬೇಕು. 6:30 ಆಗೋ ಅಷ್ಟರಲ್ಲಿ ಇವಳು ಫೀಡಿಂಗ್ ಬರ್ತಾಳೆ. ಮತ್ತು ಇವಳಿಗೆ ಫೀಡ್ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬರ್ತಾರೆ. ಅವ್ರಿಗೇನಾದರೂ ಪ್ರಿಪೇರ್ ಮಾಡಬೇಕು. ಆಯಿತು ಬಂಗಾರ, ನಿನ್ನನ್ನು ಆಚೆ ಮಲಗಿಸ್ಲಾ? ಅಣ್ಣ ಜೊತೆ ಇರ್ತೀಯಾ? ಪೂಜೆ ಮಾಡಿಬಿಡ್ತೀನಿ. ಇರ್ತೀಯಾ ಅಣ್ಣ ಜೊತೆ? ಪೋಲಿ ನೀನು. ಸರಿ ಫ್ರೆಂಡ್ಸ್, ಕೆಲಸ ಮಾಡಿ ಮತ್ತೆ ವ್ಲಾಗ್ನ ಖಂಡಿತವಾಗ್ಲೂ ಇವತ್ತು ಎಂಡ್ ಮಾಡ್ತೀನಿ. ಸೊ ನಮ್ಮ ಪುಟ್ಟಿನ ಕರ್ಕೊಂಡೋಗಿ ಹೊರಗಡೆ ಮಲಗಿಸಿ ನಾನು ಯುಗಾದಿ ಹಬ್ಬದ ದಿನ ಮಾಡಿರೋ ಪೂಜೆಯನ್ನೆಲ್ಲ ತೆಗ್ದು ಹಾಕಿ ನೆಕ್ಸ್ಟು ಪೂಜೆ ಮಾಡೋ ಅಷ್ಟರಲ್ಲೇ ನಮ್ಮ ಪುಟ್ಟಿ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬೇಗ ಜಸ್ಟ್ ಹೂವು ಮುಡಿಸಿ, ಕಳಸ ಎಲ್ಲ ಏನೂ ಎತ್ತಲಿಲ್ಲ, ಜಸ್ಟ್ ಹೂವು ಮುಡಿಸಿ ಹೋಗಿ ಅವಳನ್ನ ಎತ್ಕೊಂಡೆ. ಕೊಡು
ಗ್ರೇಪ್ಸ್ ಇದು. ಗ್ರೇಪ್ಸ್ ಅನ್ನು ದ್ರಾಕ್ಷಿ. ಅದನ್ನ ತೆಗೆದು ತೋರಿಸಿ. ಇದು ಆರೆಂಜ್. ಓಕೆ, ಆರೆಂಜ್. ವೆರಿ ಗುಡ್. ಸುಮ್ಮನೆ ಇದೇನಿದು? ಅದು ಗೊತ್ತಾಗುತ್ತೆ. ವೆರಿ ಗುಡ್. ನೆಕ್ಸ್ಟ್ ಇದು ಅದು ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲ ಮ್ಯಾಂಗೋ. ಮ್ಯಾಂಗೋನು. ಅದು ಗೊತ್ತಾಗುತ್ತೆ. ಇದು ಅದು ಗೊತ್ತು. ಪಪ್ಪಾಯ. ಇದು ಯಾವ ಹಣ್ಣು ಅದು? ಕಿವಿ. ಕಿವಿ ಫ್ರೂಟ್. ಇದು ಆಪಲ್ ಅಲ್ಲ ಚಿನ್ನಿ, ಪೊಮೊಗ್ರೆನೇಟ್. ಗ್ರೇಟ್. ಪೊಮೊಗ್ರೆನೇಟ್. ವೆರಿ ಗುಡ್. ನೋಡಿ, ನಾನು ಹೇಳಿದ್ನಲ್ವಾ ಈ ಥರ ಆಗಿದೆ ಪಾಯಸ. ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ. ನನ್ನ ಹಸ್ಬೆಂಡ್ನ ಕೇಳೋಣ ಬನ್ನಿ, ನಾನು ಹೆಂಗೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಹೇಗಿತ್ತು ಪಾಯಸ? ಸೂಪರ್ ಆಗಿತ್ತು. ನಿಜ ಹೇಳಿ. ಸೂಪರ್ ಆಗಿತ್ತು. ಬೆಲ್ಲದ ಪಾಯಸ ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಇವನು ಕೊಟ್ಟೇ ಇಲ್ಲ ನಾನು. ತಗೋ ಚಿನ್ನ. ನೋಡಿ, ಮೊದಲು ಈ ಪಪ್ಪಾಯ ಸಪೋಟ ಏನು ಕೊಟ್ಟರು ಅವನೇ ತಿನ್ಕೊಂಡ್ಬಿಡೋನು. ಇವಾಗ ಬೇಡ ಅಂತ ತಳ್ತಾ ಇದ್ದಾನೆ. ಟೈಮ್ ಬಂದು 8:30. ಬೆಳಗ್ಗೆ 8:30ನಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀರು ಕೊಟ್ಟೆ ಬೇಡ ಅಂದ. ಅದಕ್ಕೆ ಹೊಟ್ಟೆ ಹಶ್ವಿವಾಗ್ಲೇ ಹಣ್ಣು ತಿನ್ನಿಸ್ಬಿಡೋಣ, ಇಲ್ಲಾಂದರೆ ಹಣ್ಣೇ ಬೇಡ ಅಂತಾನೆ. ಇವಾಗಲೇ ಬೇಡ ಅಂತ ಇದ್ದಾನೆ. ಅದಕ್ಕೆ ತಿನ್ಸೋಣ ಅಂತ ನಾನೇ ಕೂತಿದ್ದೀನಿ. ಪಾಪು ಮಲಗಿದ್ದಾಳೆ. ನೆನ್ನೆ ವಿಡಿಯೋ ಎಂಡ್ ಮಾಡ್ತೀನಿ ಎಂದೆ, ಎಂಡ್ ಮಾಡೋಕ್ಕೆ ಆಗಲಿಲ್ಲ. ಇವತ್ತು ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನೆನ್ನೆ ಹೇಳಿದೆ ಬೆಳ್ಳಿ ಪಾತ್ರೆಗಳೆಲ್ಲ ತೊಳೆದಿಡಬೇಕು ಅಂತ. ಸೊ ನೀಟಾಗಿ ಇವಾಗ ಬೆಳ್ಳಿ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೀನಿ. ಬಟ್ ನೆನ್ನೆ ಎಷ್ಟು ಕಷ್ಟ ಆಯಿತು ಅಂತಂದರೆ, ನೋಡಿ, ಬಟ್ಟೆ ಕೂಡ ಮಡ್ಚೋಕ್ಕಾಗಿಲ್ಲ. ಬಟ್ಟೆಗಳೆಲ್ಲ ಹಾಗೆ ಬಿದ್ದಿದೆ. ಇವಾಗ ಮಡ್ಚಾಕಬೇಕು. ಪುಟ್ಟಿಯನ್ನು ಮಲಗಿದ್ದಾಳೆ. ಮಲಗಿದ್ಲು. ಜಸ್ಟ್ ಇವಾಗ ಕಂಡುಬಿಟ್ಲು. ನಾನು ಹೋಗ್ಬಿಟ್ರೆ ಅಳಕ್ಷರ ಮಾಡಿಬಿಡ್ತಾಳೆ. ಹಂಗೆ ಆಟ ಆಡ್ತಾ ಇರಲಿ. ಒಂದು 10 ನಿಮಿಷ ಅಷ್ಟೇ ಮಡ್ಚಿಬಿಡ್ತೀನಿ. ನೋಡಿ, ನೆನ್ನೆ 10 ನಿಮಿಷನೂ ನಂಗೆ ಟೈಮ್ ಆಗಿಲ್ಲ ಮಡ್ಚೋಕ್ಕೆ. ಸ್ವಲ್ಪ ನಿದ್ರೆ ಮಾಡೋಕ್ಕೂ ಆಗಲಿಲ್ಲ. ಅರ್ಧ ಗಂಟೆ ಮಲಗೋಣ ಅಂತ 4 ಗಂಟೆಗೆ ಫೀಡ್ ಮಾಡ್ತಾಯಿದ್ದೀನಿ. ಅವಳು ಎದ್ಬಿಟ್ಟ. ಮತ್ತು ಸ್ನಾನ, ಪೂಜೆ, ಮತ್ತು ಟೈಮೇ ಆಗಲಿಲ್ಲ. ಮತ್ತು ಹಸ್ಬೆಂಡ್ ಬಂದರು. ಮತ್ತು ಅವ್ರಿಗೆ ಎಲ್ಲ ಮಿಕ್ಸ್ ಹಿಟ್ಟು ಕಲಸಿ ದೋಸೆ ಹಾಕ್ಕೊಡ್ಬೇಕಿತ್ತು. ಬೆಳಗ್ಗೆದೇ ಸಾಗು ಇತ್ತು. ಸೊ ದೋಸೆ ಹಾಕ್ಕೊಟ್ಟೆ. ನಾನು ತಿಂದೆ. ಮತ್ತು ರಾಗಿ ಸರಿ ಮಾಡಿದೆ. ಅಷ್ಟರಲ್ಲಿ ನೈಟ್ ಆಗೇ ಹೋಯಿತು. ನನ್ನ ಎನರ್ಜಿ ಎಲ್ಲ ಹಾಳಾಗಿತ್ತು. ಸೊ ಹಾಗಾಗಿ ಯಾವಾಗ ಓಪನ್ ಮಾಡಿಟ್ಟಿರ್ತಾರೆ. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇವಾಗ ಬಟ್ಟೆ ಎಲ್ಲ ಮಡಚಿ ನಮ್ಮ ರಾಗುಗೆ ತಿಂಡಿ ತಿನ್ಸಕ್ಕೆ ಹೋಗಬೇಕು. ಇನ್ನೂ ತಿನ್ನಿಸಿಲ್ಲ. ಪಪ್ಪಾಯ ತಿಂದಿದ್ದಾನೆ. ಹಾಗಾಗಿ ಸ್ವಲ್ಪ ಹೊಟ್ಟೆ ಮೆತ್ತಗಿದೆ ಅಂತ ಏನೂ ತಿನ್ನಿಸಿಲ್ಲ. ಇವಾಗ ಬಟ್ಟೆ ಎಲ್ಲ ಮಡಚಿ ಆಮೇಲೆ ಪಾಪನೂ ಕರ್ಕೊಂಡೋಗಿ ಹೊರಗಡೆ ಮಲಗಿಸ್ಕೊಂಡು ಅವಳಿಗೊಂಚೂರು ಫೀಡ್ ಮಾಡಿಸಿ ಆಮೇಲೆ ರಾಗೋಗಿ ತಿನ್ನಿಸಿ ಆಮೇಲೆ ನಾನು ತಿನ್ನಬೇಕು. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು. ನಾನು ಇವತ್ತು ಎಂಡ್ ಮಾಡ್ತಾಯಿದ್ದೀನಿ ವ್ಲಾಗ್ನ ಇಲ್ಲಿಗೆ. ಮತ್ತು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಏನಾದರೂ ಇನ್ಫಾರ್ಮೇಟಿವ್ ಇರೋವಂಥ ವೀಡಿಯೋ ಜೊತೆ. ತುಂಬ ಜನ ನನ್ನ ಮಗುಗೆ ಎಷ್ಟು ಮಂತು ಅಂತ ಕೇಳ್ತಾ ಇರ್ತೀರಾ. ನನ್ನ ಮಗುಗೆ ಇವಾಗ 6 ಮಂತ್ ರನ್ನಿಂಗು. ಹಾಗೆಯೇ ಬ್ರೆಸ್ಟ್ ಫೀಡ್ ಎಲ್ಲ ಚೆನ್ನಾಗಾಗುತ್ತಾ ಅಂತೆಲ್ಲ ಕೇಳ್ತಾ ಇದ್ರ. ನಾನು ಸಪ್ರೇಟ್ ವಿಡಿಯೋ ಮಾಡೋಣ ಅಂದ್ಕೊಂಡು ಆಗ್ತಾನೇ ಇಲ್ಲ. ಇವತ್ತು ಸಾಧ್ಯ ಆದರೆ ಖಂಡಿತವಾಗ್ಲೂ ಅದೊಂದು ವೀಡಿಯೋನ ಸಪ್ರೇಟಾಗಿ ಮಾಡಿ ಒಂದು 2 to 3 ಮಿನಿಟ್ಸಲ್ಲಿ ಒಂದು ವಿಡಿಯೋ ಮಾಡಿ ಇಟ್ಬಿಡ್ತೀನಿ. ಖಂಡಿತವಾಗ್ಲೂ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರು ಮಾಡಿಲ್ಲ ಅವರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.